ಆಳಂದದ ದರ್ಗಾದಲ್ಲಿ ನಡೆದಿದ್ದಂತಹ ಗಲಾಟೆ ಪ್ರಕರಣವನ್ನ ರಾಜ್ಯ ಸರ್ಕಾರ ಹಿಂದಕ್ಕೆ ತೆಗೆದುಕೊಂಡಿದ್ದು ಹಿಂದೂ ಹಾಗೂ ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ಹಿಂದೂ ಮುಖಂಡರು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಕೆ ನಿರ್ಧರಿಸಿದ್ದಾರೆ. ಇತ್ತ ಕೇಸ್ ವಾಪಸ್ ಪಡೆದಿದ್ದನ್ನ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಳ್ತಾ ಇದ್ರೆ ಕಮಲ ನಾಯಕರ ಆಕ್ರೋಶದ ಕಟ್ಟೆ ಒಡೆದಿದೆ. ಹಜರತ್ ಶೇಖ್ ಅಲ್ಲಾವುದ್ದೀನ್ ಅನ್ಸಾರಿ ದರ್ಗಾ ಲೋಕಪ್ರಿಯವಾಗಿ ಲಾಡ್ಲೆ ಮಶಾಕ್ ದರ್ಗಾ ಅಂತಾನೆ ಪ್ರಸಿದ್ಧಿ. 14ನೇ ಶತಮಾನದ ಐತಿಹಾಸಿಕ ಹಾಗೂ ಧಾರ್ಮಿಕ ಕೇಂದ್ರ. ಈ ದರ್ಗಾ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಹಾಗೂ ಸಾಮರಸ್ಯದ ಇತಿಹಾಸಕ್ಕೆ ಹೆಸರುವಾಸಿಯಾಗಿದೆ. ಇತ್ತೀಚೆಗೆ ದರ್ಗಾ ಆವರಣದಲ್ಲಿ ರಾಘವ ಚೈತನ್ಯ ಶಿವಲಿಂಗ ಹಾಗೂ ಉರುಸ್ ಆಚರಣೆ ಸಂಬಂಧ ಎರಡು ಧರ್ಮಗಳ ಧಾರ್ಮಿಕ ಕಿಚ್ಚು ಹೊತ್ತಿಸಿದೆ. ಆಳಂದದ ದರ್ಗಾ ಗಲಾಟೆ ಕೇಸ್ ವಾಪಸ್ಗೆ ಆಕ್ರೋಶ. ಮುಸ್ಲಿಮರ ಓಲೈಕೆ ಅಂತ ಹಿಂದೂ ಮುಖಂಡರ ರೋಷಾಗ್ನಿ. 2022ರ ಶಿವರಾತ್ರಿ ಹಬ್ಬದಂದು ದರ್ಗಾ ಆವರಣದಲ್ಲಿ ನಡೆದಿದ್ದ ಗಲಾಟೆ ಪ್ರಕರಣ ಸಂಬಂಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಗಳನ್ನ ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ ವಾಪಸ್ ಪಡೆದುಕೊಂಡಿದೆ. ಪ್ರಕರಣಕ್ಕೆ ತಿಲಾಂಜಲಿ ಇಟ್ಟ ವಿಚಾರ ಹಿಂದೂ ಮುಖಂಡರು ಹಾಗೂ ಕಮಲ ನಾಯಕರನ್ನ ಕೆಂಡದುಂಡೆಯಾಗಿಸಿದೆ. ಗಲಾಟೆ ಕೇಸ್ ಸಂಬಂಧ ಖಾಸಗಿ ದೂರು ಕೂಡ ವಾಪಸ್ ಪಡೆದಿರುವ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡ ದೂರುದಾರ ಹರ್ಷಾನಂದ ಗುತ್ತೇದಾರ್ ಗುಡುಗಿದ್ದಾರೆ. ಮುಸ್ಲಿಮರ ಓಲೈಕೆಗಾಗಿ ಸರ್ಕಾರ ಹೀಗೆ ಮಾಡಿದೆ, ಖಾಸಗಿ ದೂರು ಹಿಂಪಡೆಯುವಂತಿಲ್ಲ, ಕೋರ್ಟ್ ಮೊರೆ ಹೋಗ್ತೀವಿ ಎಂದಿದ್ದಾರೆ. ಇದು ಸಂಪೂರ್ಣವಾಗಿ ಮುಸ್ಲಿಂ ಓಲೈಕೆ ಕಾರಣಕ್ಕಾಗಿ ಹಿಂಪಡ್ಕೊಂಡಿದ್ದು ಇದು ತಪ್ಪು ಮತ್ತು ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೇವೆ. ಮತ್ತು ಇದು ಏನವರು ಮಾಡಿದ್ದಾರೆ, ಇದು ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತಂದರೆ ಮುಸ್ಲಿಮರಿಗೆ ನೀವು ಯಾವುದೇ ರೀತಿಯ ಕೋಮು ಗಲಭೆ ಮಾಡಿರಿ, ನೀವು ಯಾವುದೇ ರೀತಿಯ ಕ್ರೈಮ್ ಮಾಡಿರಿ, ನೀವು ಜಿಹಾದ್ ಮಾಡಿರಿ, ನಿಮಗೆ ಯಾವುದೇ ಸಂವಿಧಾನ ಅಥವಾ ಕಾನೂನು ನಿಮಗೆ ಅನ್ವಯಿಸೋದಿಲ್ಲ. ಈ ಎರಡು ಪ್ರೈವೇಟ್ ಕಂಪ್ಲೇಂಟ್ನು ಕೂಡ ಇವತ್ತು ವಿತ್ಡ್ರಾ ಮಾಡಿದ್ದಾರೆ. ಇದು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಬರಲ್ಲ. ಸರ್ಕಾರದಲ್ಲಿ ಪ್ರೈವೇಟ್ ಕಂಪ್ಲೇಂಟ್ಸ್ ಯಾವಾಗಲೂ ಟ್ರಯಲ್ ಆಗಿ ಜಡ್ಜ್ಮೆಂಟ್ ಆಗಬೇಕು. ಆದರೆ ಅದನ್ನು ಕೂಡ ಇವತ್ತು ಹಿಂಪಡ್ಕೊಂಡಿದ್ದು ಇದು ಅಕ್ರಮ ಆಗುತ್ತೆ, ಕಾನೂನು ಬಾಹಿರ ಆಗುತ್ತೆ. ಅದಕ್ಕೆ ಇದನ್ನು ಕೂಡ ನಾವು ಚಾಲೆಂಜ್ ಮಾಡ್ತೀವಿ ಕೋರ್ಟ್ನಲ್ಲಿ. ಮುಸ್ಲಿಮರಲ್ಲ, ಮುತಾಲಿಕ್ ಪ್ರಕರಣ ಕೂಡ ವಾಪಸ್. 3 ವರ್ಷ ಏನೂ ಆಗಿಲ್ಲ, ಸರ್ಕಾರಕ್ಕೆ ಬಿಕೆಎಚ್ ಫುಲ್ ಮಾರ್ಕ್ಸ್. ಹಿಂದೂ ಮುಖಂಡರ ಆಕ್ರೋಶಕ್ಕೆ ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್, ಮುಸ್ಲಿಮರಷ್ಟೇ ಅಲ್ಲ, ಮುತಾಲಿಕ್ ಕೇಸ್ ಕೂಡ ಸರ್ಕಾರ ವಾಪಸ್ ಪಡೆದುಕೊಂಡಿದೆ. 3 ವರ್ಷದಿಂದ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ಅಂತ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇನ್ನು ಮುಸ್ಲಿಮರು ಸೆಲ್ಫ್ ಡಿಫೆನ್ಸ್ಗೆ ದೊಣ್ಣೆ ಇಟ್ಟುಕೊಂಡಿದ್ದಾರೆ ಅಂತ ಬೆಣ್ಣೆ ಹಚ್ಚಿದ್ದಾರೆ. ಹಿಂದುತ್ವವಾದಿಯಾಗಿರ್ತಕ್ಕಂಥ ಮುಕ್ತಾಲಿಕ್ ದೇಸಾಯಿದು ಕೂಡ ವಾಪಸ್ ತಗೊಂಡಿರೋದು ನನಗೆ ಸುದ್ದಿಗೆ ಬಂದಿದೆ. ಮುಕ್ತಾಲಿಕ್ ದೇಸಾಯಿ ಅವರು ಮಾಡೋದು ಪ್ರಚೋದನಕಾರಿ ಭಾಷಣ. ದೊಣ್ಣೆ ಇಟ್ಕೊಂಡಿರ್ತಕ್ಕಂಥದ್ದು ಅವ್ರು ಸೆಲ್ಫ್ ಡಿಫೆನ್ಸ್ಗೆ ಇಟ್ಕೊಂಡಿರ್ತಾರೆ. ಆದ್ದರಿಂದ ಕೇಸ್ಗಳು ಯಾರೇ ಇದ್ರೂ ಅವ್ರ ಮೇಲೆ ಕಾನೂನು ಕ್ರಮ ಆಗೇ ಆಗುತ್ತೆ. ದೊಣ್ಣೆ ತಲವಾರು ಇಟ್ಕೊಂಡ್ರೇನೂ ಆಯಿತು, ಪ್ರಚೋದನಕಾರಿ ಭಾಷಣ ಮಾಡಿದ್ರೇನೂ ಆಯಿತು. ಈಗ ಮೊನ್ನೆ ತಾನೇ ಮಹಾರಾಷ್ಟ್ರದಲ್ಲಿ ಗೌರಿ ಲಂಕೇಶ್ನ ಕೊಲೆ ಮಾಡಿದ ಒಬ್ಬ ನಗರಸಭಾ ಸದಸ್ಯರಿಗೆ BJPಯಿಂದ ಟಿಕೆಟ್ ಕೊಟ್ಟು ಬೆಂಬಲ ಕೊಟ್ಟು ಗೆಲ್ಲಿಸಿದಾರಲ್ಲ, ಇದಕ್ಕಿಂತ ಹೇಯ ಕೃತ್ಯಗಳನ್ನ ನಾವೇನಾದರೂ ಮಾಡಿದ್ದೀವ? ನಾವು 3 ವರ್ಷದಲ್ಲಿ ಎಲ್ರಿಗೂ ಸಹ ಒಂದು ಇದು ಕೊಟ್ಟಿದ್ವಿ, ಒಂದು ಅವಕಾಶಗಳನ್ನು ಕೊಟ್ಟಿದ್ವಿ, ಸುಧಾರಿಸ್ಕೊಳ್ಳಿ ಅಂತೇಳಿ. ಎಲ್ಲರೂ ಸಹ ಸುಧಾರಿಸ್ಕೊಂಡಿದ್ದಾರೆ, ಎಲ್ಲೂ ಸಹ ಗಲಭೆಗಳಿಲ್ಲ. ಆದ್ದರಿಂದ ಸರ್ಕಾರ ತೆಗೆದುಕೊಳ್ತಿರ್ತಕ್ಕಂಥ ತೀರ್ಮಾನ ಸರಿಯಾಗಿದೆ. ಬಿಜೆಪಿಯದ್ದು ಸ್ಟ್ಯಾಂಡರ್ಡ್ ಅಲಿಗೇಷನ್ ಎಂದ ಸಾಹುಕಾರ್. ವೋಟ್ ಬ್ಯಾಂಕ್ಗಾಗಿ ಅಸಂವಿಧಾನಿಕ ನಡೆ ಅಂತ ಛಲವಾದಿ ಕಿಡಿ. ಯಾವಾಗ ಕೇಸ್ ವಾಪಸ್ ಪಡೆದ್ರು ಬಿಜೆಪಿಯವರು ಹೇಳೋದು ಇದೊಂದೇ, ಅವರದ್ದು ಸ್ಟ್ಯಾಂಡರ್ಡ್ ಅಲಿಗೇಷನ್ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪಂಚ್ ನೀಡಿದ್ದಾರೆ. ಮುಸ್ಲಿಮರ ಮತಗಳಿಗಾಗಿ ಸರ್ಕಾರ ಹೀಗೆ ಮಾಡ್ತಾ ಇದೆ. ಡಿಜೆ ಹಳ್ಳಿ, ಕೆಜಿ ಹಳ್ಳಿ ಗಲಾಟೆ ಕೇಸ್ ವಾಪಸ್ ಪಡೆದಿದ್ದನ್ನ ಉದಾಹರಿಸಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ಚಾಟಿ ಬೀಸಿದ್ದಾರೆ. 56 ಕೇಸ್ ಇದೆ, ಎಲ್ಲ ಮುಸ್ಲಿಮರಿದ್ದಾರೆ, ಕನ್ನಡ ಪರ ಇದ್ದಾರೆ, ರೈತರಿದ್ದಾರೆ, ಬೇರೆ ಬೇರೆ ಘಟನೆಗಳಾಗಿದ್ದಾವೆ, ರಾಜಕೀಯ ಪಕ್ಷದ ಮುಖಂಡರಿದ್ದಾರೆ, ಅವರು ಇರ್ಬೋದು ಅದರಲ್ಲಿ. ಯಾವಾಗಲೂ ಈ ಥರ ಮಾಡಿದಾಗ ಅದನ್ನು ಹೇಳಿಬಿಡ್ತಾರೆ ಅವರು. ಮುಸ್ಲಿಂ ಪಾಕಿಸ್ತಾನ ಅಂದರೆ ಜನ
ನೇರವಾಗಿ ಅಟ್ರಾಕ್ಟ್ ಆಗ್ತಾರೆ. ಹೀಗಾಗಿ ಅದು ಸ್ಟ್ಯಾಂಡರ್ಡು ಅಲಿಗೇಷನ್ ಅವರು. ಇವುಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇದೊಂದು ರೀತಿಯ ಓಲೈಕೆ ರಾಜಕಾರಣ. ಈ ಕೆಲಸವನ್ನ ಈ ಸರ್ಕಾರ ಮಾಡಬಾರ್ದಾಗಿತ್ತು. ನಾವು ಎಷ್ಟೇ ಹೇಳಿದ್ರು ಪದೇ ಪದೇ ತಪ್ಪುಗಳನ್ನೇ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರಕ್ಕೆ ಜನ ಉತ್ತರ ಕೊಡಬೇಕಾಗಿದೆ. ನಾವು ಎಷ್ಟು ಹೋರಾಟಗಳು ಮಾಡಿದ್ರು ಕೂಡ ಇವರ ಗುಂಡಾವರ್ತಿ ಮತ್ತು ಉದ್ದಟತನವನ್ನ ಇವರು ಸರಿಯಾಗಿ ಬಗೆಹರಿಸ್ಕೊಳ್ತಾ ಇಲ್ಲ. ಒಟ್ಟಾರೆ ಧಾರ್ಮಿಕ ಕೇಂದ್ರಗಳು ಎಲ್ಲಾ ಧರ್ಮ ಗುರುಗಳಿಗೂ ಭಾವಕೋಶದ ಭಾಗ, ಸೌಹಾರ್ದ ಸೈರಣೆಯ ಸಂಕೇತ. ಆದ್ರೆ ದರ್ಗಾಗಳು ಇತ್ತೀಚೆಗೆ ಧಾರ್ಮಿಕ ಸಂಗ್ರಾಮದ ಕೇಂದ್ರಗಳಾಗ್ತಾ ಇರೋದು ಮಾತ್ರ ನಿಜಕ್ಕೂ ಆಘಾತಕಾರಿ. ಭಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.